ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಹೀನಾಯವಾಗಿ ಸೋತ ನಂತರ ಈಗ ಆತ್ಮಾವಲೋಕನಕ್ಕೆ ಮುಂದಾಗಿದೆ. ಎಲ್ಲಿ ತಪ್ಪಾಗಿದೆ, ಯಾಕೆ ನಾವು ಎಡವಿದ್ವಿ, ಗ್ಯಾರಂಟಿ ಕೊಟ್ಟ ಮೇಲೆಯೂ ಕೂಡ ಜನ ನಮ್ಮನ್ನ ಯಾಕೆ ತಿರಸ್ಕಾರ ಮಾಡ್ತಾ ಇದ್ದಾರೆ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳುವ ಕೆಲಸ ಸಭೆಯ ಮೂಲಕ ಆಗುತ್ತೆ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಇವತ್ತು ಬೆಂಗಳೂರು ಶಾಸಕರ ಸಭೆಯನ್ನ ಕರೆದಿದ್ದೇವೆ. ಬೆಂಗಳೂರು ಶಾಸಕರ ಸಭೆಯನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಕರೆದಿದ್ದಾರೆ. ಈ ಸಭೆಯಲ್ಲಿ ಚರ್ಚೆ ಆಗುವಂತಹ ವಿಷಯ, ಲೋಕಸಭೆ ಚುನಾವಣೆಯಲ್ಲಿ ಸೋತಿದ್ದೇವೆ, ಎಲ್ಲಿ ತಪ್ಪಾಗಿದೆ ಅಂತ ಪರಿಶೀಲನೆಯನ್ನ ಮಾಡ್ತೇವೆ. ಈ ಸೋಲು ನಮಗೆ ಎಚ್ಚರಿಕೆಯ ಕರೆಗಂಟೆಯಾಗಿದೆ, ಚರ್ಚಿಸಿ ಅದನ್ನ ಸರಿ ಮಾಡಿಕೊಳ್ತೇವೆ ಅಂತ ಹೇಳಿದ್ದಾರೆ ಡಿಕೆ ಶಿವಕುಮಾರ್. ಇದೇ ಸಂದರ್ಭದಲ್ಲಿ ಶಾಸಕರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ವಾರ್ನ್ ಮಾಡಿದ್ದಾರೆ. ಶಾಸಕ ಬಸವರಾಜ್ ಶಿವಗಂಗಾ ಒತ್ತಾಯ ಕುರಿತು ಎಚ್ಚರಿಕೆಯನ್ನ ಕೊಟ್ಟಿರೋದು, ಶಾಸಕರು ಬಾಯಿ ಮುಚ್ಚಿಟ್ಕೊಂಡಿದ್ರೆ ಒಳ್ಳೆಯದು, ನಮ್ಮ ಸರ್ಕಾರದ ಬಗ್ಗೆ ಸ್ವಪಕ್ಷದ ಬಗ್ಗೆ ಯಾರು ಯಾವುದೇ ಕಾರಣಕ್ಕೂ ತುಟಿ ಪಿಟಕ್ ಅನ್ನಬಾರದು ಅನ್ನೋ ರೀತಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ವಾರ್ನ್ ಮಾಡಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಚನ್ನಗಿರಿಯ ಶಾಸಕರಾಗಿರುವಂತಹ ಬಸವರಾಜ್ ಶಿವಗಂಗಾ ಅವರಿಗೆ ಎಚ್ಚರಿಕೆಯನ್ನ ನೀಡಿದ್ದಾರೆ. ಯಾರ್ಯಾರು ಶಿವಗಂಗಾ ಅವ್ರು ಹೇಳ್ತಿದ್ದಾರೆ, ಯಾರ್ಯಾರು ಲೀಡ್ ಕೊಡಿಸಿಲ್ಲ 18 ಸಚಿವರು ಅವ್ರದೆಲ್ಲ ರಾಜೀನಾಮೆ ಪಡೀಲಿ ಹೈಕಮಾಂಡ್ ಅವರು. ಯಾವ ಎಮ್ಎಲ್ಎಗಳು ಸುಮ್ಮನೆ ಮರ್ಯಾದೆ ಬಾಯಿ ಮುಚ್ಕೊಂಡಿದ್ರೆ ಬಹಳ ಒಳ್ಳೇದು. ಶಿವಗಂಗಾ ಅವ್ರು ಹೇಳ್ತಿದ್ದಾರೆ, ಯಾರ್ಯಾರು ಲೀಡ್ ಕೊಡಿಸಿಲ್ಲ 18 ಸಚಿವರು ಅವ್ರದೆಲ್ಲ ರಾಜೀನಾಮೆ ಪಡೀಲಿ ಹೈಕಮಾಂಡ್ ಅವರು. ಯಾವ ಎಮ್ಎಲ್ಎಗಳು ಸುಮ್ಮನೆ ಮರ್ಯಾದೆ ಬಾಯಿ ಮುಚ್ಕೊಂಡಿದ್ರೆ ಬಹಳ ಒಳ್ಳೇದು. ಶಿವಗಂಗಾ ಅವ್ರು ಹೇಳ್ತಿದ್ದಾರೆ, ಯಾರ್ಯಾರು ಲೀಡ್ ಕೊಡಿಸಿಲ್ಲ 18 ಸಚಿವರು ಅವ್ರದೆಲ್ಲ ರಾಜೀನಾಮೆ ಪಡೀಲಿ ಹೈಕಮಾಂಡ್ ಅವರು. ಯಾವ ಎಮ್ಎಲ್ಎಗಳು ಸುಮ್ಮನೆ ಮರ್ಯಾದೆ ಬಾಯಿ ಮುಚ್ಕೊಂಡಿದ್ರೆ ಬಹಳ ಒಳ್ಳೇದು. ಶಿವಗಂಗಾ ಅವ್ರು ಹೇಳ್ತಿದ್ದಾರೆ, ಯಾರ್ಯಾರು ಲೀಡ್ ಕೊಡಿಸಿಲ್ಲ 18 ಸಚಿವರು. ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಪ್ರಜ್ವಲ್ ರೇವಣ್ಣ ವಿಚಾರದಲ್ಲಿ ಪ್ರಜ್ವಲ್ಗೆ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. 42ನೇ ಎಸಿಎಂಎಂ ಕೋರ್ಟ್ ಈ ಆದೇಶವನ್ನು ಕೊಟ್ಟಿದೆ. ಜುಡಿಷಿಯಲ್ ಕಸ್ಟಡಿಯನ್ನ ಎಕ್ಸ್ಟೆಂಡ್ ಮಾಡಿ ಆದೇಶವನ್ನು ಕೊಟ್ಟಿದೆ ಪ್ರಜ್ವಲ್ ರೇವಣ್ಣಗೆ. ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. SIT ತನಿಖೆ ನಡೆಸ್ತಾ ಇತ್ತು. ಇವತ್ತಷ್ಟೇ ಪ್ರಜ್ವಲ್ ರೇವಣ್ಣ ಅವ್ರನ್ನ ಬಸವನಗುಡಿ ಮನೆ ಕರ್ಕೊಂಡು ಹೋಗಿ ಮಹಜರ್ ಕೂಡ ಮಾಡಲಾಗಿತ್ತು. ಇನ್ನಷ್ಟು ಹೆಚ್ಚಿನ ತನಿಖೆಗಾಗಿ ಎಕ್ಸ್ಟೆಂಡ್ ಮಾಡಿಸಿಕೊಳ್ಳಲಾಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಅವರ ಕಸ್ಟಡಿಯನ್ನು ಇದೀಗ ನ್ಯಾಯಾಂಗ ಬಂಧನವನ್ನು ಎಕ್ಸ್ಟೆಂಡ್ ಮಾಡಲಾಗಿದೆ. 42ನೇ ಎಸಿಎಂಎಂ ಕೋರ್ಟ್ ಆದೇಶ ಹೊರಡಿಸಿದೆ. ನ್ಯಾಯಾಂಗ ಬಂಧನ ಎಕ್ಸ್ಟೆಂಡ್ ಆಗಿದೆ. ಸೊ ಇನ್ನಷ್ಟು ಗಂಭೀರವಾಗಿ ತನಿಖೆ ನಡೆಯುತ್ತೆ. ಇನ್ನೂ ಸಾಕಷ್ಟು ವಿಚಾರಗಳು, ತನಿಖೆಯ ಆಯಾಮಗಳು ಬಾಕಿ ಇರೋದ್ರಿಂದ ಈ ಜುಡಿಷಿಯಲ್ ಕಸ್ಟಡಿಯನ್ನು ಎಕ್ಸ್ಟೆಂಡ್ ಮಾಡಿಸ್ಕೊಂಡಿದ್ದಾರೆ. ಹಾಗಾದ್ರೆ ಇನ್ನಷ್ಟು ದಿನ ಪ್ರಜ್ವಲ್ಗೆ ಕಸ್ಟಡಿನೇ ಗತಿ. ಒಂದು ಕಡೆ ಭವಾನಿ ರೇವಣ್ಣ ಅವರು ಕೂಡ ವಿಚಾರಣೆಯನ್ನ ಎದುರಿಸ್ತಾ ಇದ್ದಾರೆ. ಮತ್ತೊಂದು ಕಡೆ HD ರೇವಣ್ಣ ಅವರ ತಲೆಯ ಮೇಲೆ 2 ಕೇಸ್ಗಳ ತೂಗುಗತ್ತಿ ಹಾಗೆ ಇರ್ತಕ್ಕಂಥದ್ದು. ಈಗ ಪ್ರಜ್ವಲ್ SIT ವಶದಲ್ಲಿ ಇರ್ತಾ ಸಾಕಷ್ಟು ದಿನಗಳಾಯಿತು. ತನಿಖೆ ನಡೀತಾ ಇದೆ ಗಂಭೀರವಾಗಿ. ಸ್ಥಳ ಮಹಜರು ಮಾಡೋದಕ್ಕೆ ಅವರ 3 ನಿವಾಸದ ಸ್ಥಳಗಳಿಗೂ ಕೂಡ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ಅವರ ಕಸ್ಟಡಿಯನ್ನು ಇನ್ನಷ್ಟು ಎಕ್ಸ್ಟೆಂಡ್ ಮಾಡಿಸಿಕೊಳ್ಳಲಾಗಿದೆ. ಯಾಕಂತಂದ್ರೆ ಇನ್ನೂ ಹೆಚ್ಚಿನ ತನಿಖೆ ಅಗತ್ಯ ಇರೋದ್ರಿಂದ ಅವರ ಕಸ್ಟಡಿಯನ್ನು ಎಕ್ಸ್ಟೆಂಡ್ ಮಾಡಿಸಿಕೊಳ್ಳಲಾಗಿದೆ. 14 ದಿನ ನ್ಯಾಯಾಂಗ ಬಂಧನಕ್ಕೆ ಎಕ್ಸ್ಟೆಂಡ್ ಮಾಡಿಸಿಕೊಳ್ಳಲಾಗಿದೆ. 42ನೇ ಎಸಿಎಂಎಂ ಕೋರ್ಟ್ ಈ ಆದೇಶವನ್ನು ಕೊಟ್ಟಿದೆ. ಎಸ್, ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ. ಒಂದು ಕಡೆ ಪ್ರಜ್ವಲ್ ರೇವಣ್ಣನನ್ನ SIT ಅಧಿಕಾರಿಗಳು ಕೋರ್ಟ್ಗೆ ಹಾಜರುಪಡಿಸ್ತಾ ಇದ್ದಂತೆ ಜಡ್ಜ್ ಕೇಳಿದ್ದು, ಪೊಲೀಸರೇನಾದ್ರೂ ತೊಂದರೆ ಕೊಟ್ರ ನಿಮಗೆ ಅನ್ನುವಂತಹ ಪ್ರಶ್ನೆಯನ್ನ ನ್ಯಾಯಾಧೀಶರು ಮಾಡ್ತಾರೆ. ಈ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಉತ್ತರ, ಇಲ್ಲ ಸರ್, ಯಾವುದೇ ರೀತಿಯ ತೊಂದರೆ ಆಗಿಲ್ಲ ಪೊಲೀಸರಿಂದ ಅಂತ ಪ್ರಜ್ವಲ್ ರೇವಣ್ಣ ಇಂದ ಉತ್ತರ ಬರುತ್ತೆ. ಎಸ್, ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ನಾಗರಾಜ್. ಈಗ ಫೋನ್ ಸಂಪರ್ಕದಲ್ಲಿ. ನಾಗರಾಜ್, SIT ಅಧಿಕಾರಿಗಳು ಹೆಚ್ಚಿನ ವಿಚಾರಣೆಗಾಗಿ ಕಸ್ಟಡಿಗೆ ಕೇಳಬಹುದು ಅನ್ನುವಂತಹ ನಿರೀಕ್ಷೆ ಇತ್ತು. ಆದರೆ SIT ಕಸ್ಟಡಿ ಕೇಳಲೇ ಇಲ್ಲ. ಈಗ ಪರಪ್ಪನ ಅಗ್ರಹಾರಕ್ಕೆ ಹೋಗೋದು ಫಿಕ್ಸ್ ಆಗುತ್ತೆ. ಸದ್ಯಕ್ಕೆ ಕೋರ್ಟಲ್ಲಿ ಏನು ನಡೀತಾ ಇದೆ, ಏನು ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪದ್, ಏನು ಹಾಸನದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಬಂಧನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ನ್ಯಾಯಾಲಯದಿಂದ 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ
ನೀಡಿರ್ತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿ SIT ಅಧಿಕಾರಿಗಳು ಒಳನರಸೀಪುರ ಟೌನ್ ಠಾಣೆಯಲ್ಲಿ ದಾಖಲಾಗಿದ್ದಂಥ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ 2 ಬಾರಿ ವಿಚಾರಣೆಗೆ ತೆಗೆದುಕೊಂಡಿದ್ದರಿಂದ ಇವತ್ತು ಯಾವುದೇ ರೀತಿಯ ಕಸ್ಟಡಿಗೆ ಕೇಳಲಿಲ್ಲ. ಆದರೆ ಏನು ಇನ್ನೂ 2 ಅತ್ಯಾಚಾರ ಪ್ರಕರಣಗಳು CID ಸೈಬರ್ ಕ್ರೈಮ್ ಠಾಣೆಯಲ್ಲಿ ಮತ್ತೆ ಬೆಂಗಳೂರು ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗಿದ್ದಾವೆ. ಅದಕ್ಕೆ ಸಂಬಂಧಿಸಿದಂತೆ ಏನು ಈಗ ಪರಪ್ಪನಗ್ರಹಾರ ಕಳಿಸಿದ್ರು ಸಹ ನಾಳೆ ಮತ್ತೆ ಅವರ ಮೇಲೆ ಬಾಡಿ ವಾರೆಂಟ್ ಹಾಕಿ ಮತ್ತೆ ಕಸ್ಟಡಿಗೆ ಕೇಳುವಂಥದ್ದು. ಯಾಕಂತಂದ್ರೆ ಯಾವುದೇ ಒಂದು ಕೇಸ್ನ ವಿಚಾರಣೆಯಲ್ಲಿದ್ದಂಥ ಆರೋಪಿಯನ್ನ ನ್ಯಾಯಾಲಯದಲ್ಲಿ ಇನ್ನೊಂದು ಪ್ರಕರಣದಲ್ಲಿ ಬಂಧನ ತೋರಿಸಿ ಆತನನ್ನ ಕಸ್ಟಡಿಗೆ ಪಡೆಯೋದಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲದೇ ಇರೋ ಕಾರಣ ಇವತ್ತು ಒಂದು ದಿನದ ಮಟ್ಟಿಗೆ ಆತನನ್ನ ಪರಪ್ಪನಗ್ರಹಾರಕ್ಕೆ ಕಳಿಸಿ ಮತ್ತೆ ನಾಳೆ ಬಾಡಿ ವಾರೆಂಟ್ ಹಾಕೋದಕ್ಕೆ SIT ಅಧಿಕಾರಿಗಳು ಸಿದ್ಧತೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಅಲ್ಲದೆ ಈ ವೇಳೆಯಲ್ಲಿ ಒಂದು ಶೀಲ್ಡ್ ಕವರ್ನಲ್ಲಿ ಒಂದಷ್ಟು ತನಿಖಾ ಮಾಹಿತಿಯನ್ನ ನ್ಯಾಯಾಲಯದ ಗಮನಕ್ಕೆ SIT ಅಧಿಕಾರಿಗಳು ಕೊಟ್ಟಿದ್ದಂಥದ್ದು. ಇದು ಪ್ರಮುಖವಾಗಿ ಏನು ಈ ಒಂದು ಪ್ರಕರಣದಲ್ಲಿ ಏನು ತನಿಖೆ ಆಗಿದೆ, ಏನು ಪ್ರಕ್ರಿಯೆಗಳಾದವು, ಈ ಎಲ್ಲದರ ಮಾಹಿತಿಯನ್ನ ನ್ಯಾಯಾಧೀಶರಿಗೆ ನೀಡಿರತಕ್ಕಂಥದ್ದು. ಒಟ್ಟಾರೆಯಾಗಿ ಏನು ಪರಪ್ಪನಗ್ರಹ 6ಕ್ಕೆ ಕೆಲವೊತ್ತಿನಲ್ಲಿ ಈಗ ಆದೇಶ ಬರೆಸ್ತಾ ಇದ್ದಾರೆ ನ್ಯಾಯಾಧೀಶರು. ಆದೇಶ ಬರೆದು ಸಹಿಯನ್ನು ಪಡೆದ ಕೂಡಲೇ ಇಲ್ಲಿಂದ ನೇರವಾಗಿ ಪರಪ್ಪನಗ್ರಹದತ್ತ ಪ್ರಜ್ವಲ್ ರೇವಣ್ಣನ ಕರೆದುಕೊಂಡು ಹೋಗುವಂಥದ್ದು. ಶ್ರೀಪಾದ್, ನಾಗರಾಜ್, ಅಂಡರ್ JC ಇದ್ದಾಗ ಅಂದ್ರೆ ಜುಡಿಷಿಯಲ್ ಕಸ್ಟಡಿಗಿದ್ದಾಗ ಬಾಡಿ ವಾರೆಂಟ್ ಹಾಕಿ ಮತ್ತೆ ವಿಚಾರಣೆಗೆ ಕರೆತರಬಹುದಾ ಇವರು? ಆ ರೀತಿಯ ಚಾನ್ಸಸ್ ಅಧಿಕಾರ ಇದೆಯಾ? ಖಂಡಿತ ಶ್ರೀಪಾದ್. ಈಗಾಗಲೇ ಏನು ಮೊದಲೇ SIT ಅಧಿಕಾರಿಗಳು ಈಗಾಗಲೇ ನ್ಯಾಯಾಲಯಕ್ಕೆ ಏನು ದಾಖಲೆಗಳನ್ನು ಸಲ್ಲಿಕೆ ಮಾಡಿದ್ದಾರೆ ಅದರಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು ಇವರನ್ನ ಒಳನರಸೀಪುರ ಟೌನ್ ಠಾಣೆಯಲ್ಲಿ ಏನು ಮೊದಲಿಗೆ ದಾಖಲಾಯಿತು ಪ್ರಕರಣ, ಆ ಪ್ರಕರಣದಲ್ಲಿ ಬಂಧನ ಮಾಡಲಾಗಿದೆ. ಜೊತೆಗೆ ಅದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೊದಲು 6 ದಿನ, ನಂತರ 4 ದಿನಗಳ ಒಂದು ಕಸ್ಟಡಿಗೆ ಪಡೆದು ವಿಚಾರಣೆಯನ್ನ ಮಾಡಲಾಗಿದೆ ಅಂತ ಹೇಳಿ ನಮೂದು ಮಾಡಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಏನು ಒಟ್ಟು 3 ಪ್ರಕರಣಗಳಿರೋದ್ರಿಂದ ಉಳಿದ 2 ಪ್ರಕರಣಗಳಿಗೆ ಸಂಬಂಧಿಸಿದಂತೆ ನ್ಯಾಯಾಧೀಶರ ಎದುರು ಬಾಡಿ ವಾರೆಂಟ್ ಅನ್ನು ಹಾಕಿ ಅವರ ಏನು ಅಂಡರ್ ಟ್ರಯಲ್ ಪ್ರಿಸನ್ ಅಂತೇಳಿ ಒಂದು ನಂಬರ್ ಕೊಟ್ಟಿರ್ತಾರೆ, ಆ ನಂಬರನ್ನು ಬಳಸಿ ಬಾಡಿ ವಾರೆಂಟ್ಗೆ ಸಲ್ಲಿಕೆ ಮಾಡಿ ಬಾಡಿ ವಾರೆಂಟ್ ಅನ್ನು ಸಲ್ಲಿಕೆ ಮಾಡಿದ ಬಳಿಕ ಅವರನ್ನು ಮತ್ತೆ ವಶಕ್ಕೆ ಪಡೆಯುವ ಸಾಧ್ಯತೆ ಇರ್ತಕ್ಕಂಥದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ನಾಗರಾಜ್ ಮಾಹಿತಿಗಾಗಿ. ಪರಪ್ಪನ ಅಗ್ರಹಾರ ಸೇರಲಿರುವ ಪ್ರಜ್ವಲ್ ರೇವಣ್ಣ ಕೆಲವೇ ಕ್ಷಣಗಳಲ್ಲಿ 14 ದಿನಗಳ ನ್ಯಾಯಾಂಗ ಬಂಧನದ ಹಿನ್ನೆಲೆ ನೇರವಾಗಿ ಪ್ರಜ್ವಲ್ ರೇವಣ್ಣನನ್ನ ಈಗ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡಲಾಗುತ್ತೆ. ಕಸ್ಟಡಿಗೆ ಕೇಳಿದಿದ್ರೆ ಮತ್ತೆ SIT ಕಚೇರಿಗೆ ಕರೆದುಕೊಂಡು ಹೋಗ್ತಾ ಇದ್ರು. ಆದರೆ ಜುಡಿಷಿಯಲ್ ಕಸ್ಟಡಿ ಆಗಿರೋದ್ರಿಂದ ನೇರವಾಗಿ ಪರಪ್ಪನ ಅಗ್ರಹಾರಕ್ಕೆ. ಕೆಲವು ದಿನಗಳ ಹಿಂದಷ್ಟೇ ಪ್ರಜ್ವಲ್ ತಂದೆ ರೇವಣ್ಣ ಪರಪ್ಪನ ಅಗ್ರಹಾರಕ್ಕೆ ಹೋಗಿದ್ರು. ಈಗ ಮಗನ ಸರದಿ ಪ್ರಜ್ವಲ್ ರೇವಣ್ಣನನ್ನ ಕೆಲವೇ ಕ್ಷಣಗಳಲ್ಲಿ ನೇರವಾಗಿ ಪರಪ್ಪನ ಅಗ್ರಹಾರಕ್ಕೆ ಕರೆದುಕೊಂಡು ಹೋಗಲಾಗುತ್ತೆ. 42ನೇ ACMM ಕೋರ್ಟ್ ಈಗ ಆದೇಶವನ್ನು ಹೊರಡಿಸಿರೋದು. ಜೂನ್ 24ನೇ ತಾರೀಕಿನವರೆಗೂ ಜೈಲಲ್ಲಿ ಇರ್ತಾರೆ ಪ್ರಜ್ವಲ್ ರೇವಣ್ಣ. ಈ ಮೂಲಕ ಮತ್ತೆ ಕಸ್ಟಡಿಗೆ SIT ಅಧಿಕಾರಿಗಳು ಮನವಿಯನ್ನ ಮಾಡಿದ್ದಾರೆ. ಪರಪ್ಪನ ಅಗ್ರಹಾರಕ್ಕೆ ಪ್ರಜ್ವಲ್ ರೇವಣ್ಣ ಶಿಫ್ಟ್ ಆಗೋದಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಜೂನ್ 24ನೇ ತಾರೀಕಿನವರೆಗೂ ಪ್ರಜ್ವಲ್ ರೇವಣ್ಣನನ್ನ ಜೈಲಿಗೆ ಕಳಿಸೋದು. ಮೀನ್ವೈಲ್ ಈಗಷ್ಟೇ ನಮ್ಮ ಪ್ರತಿನಿಧಿ ನಾಗರಾಜ್ ಮಾಹಿತಿಯನ್ನ ನೀಡ್ತಾ ಇದ್ರು. ಬಾಡಿ ವಾರೆಂಟ್ ಮೇಲೆ ಮತ್ತೆ ಇವರನ್ನ ಕಸ್ಟಡಿಗೆ ತೆಗೆದುಕೊಳ್ತಾರೆ, ವಿಚಾರಣೆಗೆ ಒಳಪಡಿಸ್ತಾರೆ ಅಂತ ಹೇಳಿ. 24ನೇ ತಾರೀಕಿನವರೆಗೂ ಪ್ರಜ್ವಲ್ ಪರಪ್ಪನ ಅಗ್ರಹಾರದಲ್ಲಿ ಇರಬೇಕು. ಪರಪ್ಪನ ಅಗ್ರಹಾರವೇ ಗತಿ. SIT ಅಧಿಕಾರಿಗಳು ಈಗ ಕೆಲವು ಕ್ಷಣಗಳ ಹಿಂದಷ್ಟೇ ವಿಚಾರಣೆಗೆ ಒಳಪಡಿಸಿದ್ರು. ಕಸ್ಟಡಿ ಮುಗಿದ ಹಿನ್ನೆಲೆ ಈಗ ಕಸ್ಟಡಿ ಅಂತ್ಯಗೊಂಡು ಜುಡಿಷಿಯಲ್ ಕಸ್ಟಡಿಗೆ ನೀಡಲಾಗಿದೆ. SIT ಕಸ್ಟಡಿಯಿಂದ ಜುಡಿಷಿಯಲ್ ಕಸ್ಟಡಿಗೆ ಜೂನ್ 24ನೇ ತಾರೀಕಿನವರೆಗೂ ಪರಪ್ಪನ ಅಗ್ರಹಾರ. ಜೈಲೂಟ ಪ್ರಜ್ವಲ್ ರೇವಣ್ಣಗೆ ಫೇಕ್. ಕೆಲವೇ ಕ್ಷಣಗಳಲ್ಲಿ ಪ್ರಜ್ವಲ್ ರೇವಣ್ಣನನ್ನ ನೇರವಾಗಿ ಪರಪ್ಪನ ಅಗ್ರಹಾರಕ್ಕೆ ಕರೆದುಕೊಂಡು ಹೋಗಲಾಗುತ್ತೆ. 14 ದಿನಗಳ ಕಾಲ ಅಂದ್ರೆ ಜೂನ್ 24ನೇ ತಾರೀಕಿನವರೆಗೂ ಪ್ರಜ್ವಲ್ ರೇವಣ್ಣಗೆ ಜೈಲೇ ಗತಿ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಮಾದೇಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಾದೇಶ್, SIT ಅಧಿಕಾರಿಗಳು ಇನ್ನಷ್ಟು ದಿನ ವಿಚಾರಣೆಗೆ ಪಡಿತಾರೆ ಅನ್ನುವಂತ ನಿರೀಕ್ಷೆ ಇತ್ತು, ಆದ್ರೆ ಈಗ ನೇರವಾಗಿ JC ಆಗಿದೆ. 24ನೇ ತಾರೀಕಿನವರೆಗೂ ಪರಪ್ಪನ ಅಗ್ರಹಾರ ಜೈಲೇ ಗತಿ ಪ್ರಜ್ವಲ್ಗೆ. ಏನ್ ಅಪ್ಡೇಟ್ಸ್ ಕೊಡ್ತೀರಿ ಈಗ?
ಶ್ರೀಪಾದ್, ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ಒಂದಷ್ಟು ತನಿಖೆಯನ್ನು SIT ಅಧಿಕಾರಿಗಳು ಮಾಡಿದ್ದಾರೆ. 2 ಹಂತದಲ್ಲಿ SIT ಅಧಿಕಾರಿಗಳಿಗೆ ಕೋರ್ಟ್ ಕಸ್ಟಡಿಗೆ ನೀಡಿ ಆದೇಶವನ್ನು ನೀಡಿತ್ತು. ಇಷ್ಟು ದಿನಗಳ ಕಾಲ ಒಂದಷ್ಟು ತನಿಖೆ ಆಗಿದೆ. ಆರೋಪಿಯ ಸಮ್ಮುಖದಲ್ಲಿ ಒಂದಷ್ಟು ಆತನನ್ನು ವಿಚಾರಣೆ ಮಾಡಿ ಹೇಳಿಕೆ ಪಡೆಯೋದಾಗಿರ್ಬೋದು, ಜೊತೆಗೆ ಸ್ಥಳ ಮಹಾಜರು ನಡೆಸಿರುವಂಥ ಪ್ರಕ್ರಿಯೆಗಳೆಲ್ಲ ಎಲ್ಲವೂ ಕೂಡ ಆಗಿದೆ. ಆ ಒಂದು ಫೈಲನ್ನು ಇಟ್ಕೊಂಡು ಈಗಾಗಲೇ ಅಧಿಕಾರಿಗಳು ಕೂಡ ಕೋರ್ಟ್ಗೆ ಸಬ್ಮಿಟ್ ಮಾಡುವಂಥ ಕೆಲಸ ಮಾಡಿದ್ರು. ಇಷ್ಟಾಗಿಯೂ ಕೂಡ ಮತ್ತೆ ಇವತ್ತು ಕೋರ್ಟ್ಗೆ ಹಾಜರುಪಡಿಸಿದಂಥ ಸಂದರ್ಭದಲ್ಲಿ ಮತ್ತಷ್ಟು ದಿನಗಳ ಕಾಲ ಪ್ರಜ್ವಲ್ ರೇವಣ್ಣರನ್ನ ಕಸ್ಟಡಿಗೆ ಕೊಡುವಂತೆ ಈಗಾಗಲೇ ಮನವಿ ಮಾಡಿದ್ರು. ಆದರೆ ನ್ಯಾಯಾಧೀಶರು ಈಗ ಅವರನ್ನು 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಆದೇಶ ನೀಡುವಂಥ ಕೆಲಸ ಮಾಡಿದ್ದಾರೆ. ಈಗಾಗಲೇ SIT ಅಧಿಕಾರಿಗಳು ತನಿಖೆ ನಡೆಸ್ತಿದ್ದಾರೆ. ಇನ್ನೂ ಬೇರೆ ಬೇರೆ ಪ್ರಕರಣಗಳು ಕೂಡ ಅವರ ಮೇಲಿರೋದ್ರಿಂದ SIT ಅಧಿಕಾರಿಗಳಿಗೆ ತನಿಖೆ ಮಾಡುವಂಥ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣರವನ್ನ ಕಸ್ಟಡಿಗೆ ಪಡೆಯೋದು ಮುಖ್ಯ ಆಗಿರುತ್ತೆ. ಇನ್ನೂ ಕೂಡ ಕಸ್ಟಡಿಗೆ ಬೇಕಾಗಿದೆ. ಆದರೆ ಆ ಒಂದು ಇನ್ನೂ ಏನೆಲ್ಲ ಬಾಕಿ ಇದೆ ಅನ್ನೋದನ್ನ ರಿಮೈಂಡ್ ಅಪ್ಲಿಕೇಶನ್ ಹಾಕಿ ಮತ್ತೆ ಪ್ರಜ್ವಲ್ ರೇವಣ್ಣರನ್ನ ಬಾಡಿ ವಾರೆಂಟ್ ಮೇಲೆ ಕಸ್ಟಡಿಗೆ ಪಡೆಯುವಂಥ ಸಾಧ್ಯತೆ ಇದೆ. ಈಗಾಗಲೇ ಇಲ್ಲಿವರೆಗೂ ಕೂಡ ಏನೆಲ್ಲ ತನಿಖೆ ಆಗಿದೆ, ಇನ್ನು ಏನೆಲ್ಲ ತನಿಖೆ ಬಾಕಿ ಇದೆ, ಯಾವ್ಯಾವ ಕೇಸ್ನಲ್ಲಿ ಆತನನ್ನ ವಿಚಾರಣೆ ಮಾಡಬೇಕಾಗುತ್ತೆ, ಜೊತೆಗೆ ಬೇರೆ ಬೇರೆ ಪ್ರೊಸೀಜರ್ಗಳು ಕೂಡ ಏನಿದೆ ಅನ್ನೋದನ್ನ. ಫೈನ್ ಮಹೇಶ್, ಸಂಪರ್ಕದಲ್ಲಿರಿ. ಮತ್ತೆ ಸಂಪರ್ಕ ಮಾಡ್ತೀನಿ ನಿಮ್ಮನ್ನ. ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಪ್ರಜ್ವಲ್ ರೇವಣ್ಣನ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡಲಾಗೋದು. 14 ದಿನಗಳ ಕಾಲ ನ್ಯಾಯಾಂಗ ಬಂಧನ ಹಿನ್ನೆಲೆ ನೇರವಾಗಿ ಕೋರ್ಟಿಂದ ಜೈಲಿಗೆನೆ. ಈ ಮಧ್ಯೆ ಮತ್ತೆ ಕಸ್ಟಡಿಗೆ SIT ಅಧಿಕಾರಿಗಳು ಮನವಿಯನ್ನ ಮಾಡಿರೋದು. ಸದ್ಯಕ್ಕೆ ಜೂನ್ 24ನೇ ತಾರೀಕುವರೆಗೂ ಪ್ರಜ್ವಲ್ ರೇವಣ್ಣ ಜೈಲಲ್ಲಿ ಇರಬೇಕಾಗತ್ತೆ. ನಮಸ್ಕಾರ, ನಾನು ಜಯಪ್ರಕಾಶ್ ಶೆಟ್ಟಿ ಮಾತಾಡ್ತಾ ಇದ್ದೀನಿ. ರಿಪಬ್ಲಿಕ್ ಕನ್ನಡದ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.